करोति तदनुत्राणं विधत्ते पुनः सौख्याप्तितरहानिसाधनमलं भक्तिश्रुतिः व्यञ्जयन् स्वापं प्रापयति श्रमाकल्पैः कल्पावसाने च यः तं देवं पितरं पतिं गुरुतमं वन्दे रमावल्लभम् वन्दे हिरण्मयीं लक्ष्मीं विष्णुचक्रस्वरूपिणीं नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनुमन् गुरुगुणा नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशं नो जय जया फणिगणवरभूषः पार्वती श्लाघ्यवेषः खलजनकृतरोषः खण्डितात्मीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः दुर्वादिव्रातमाद्यत्करिवरदमनोद्दाम पञ्चास्य लीलाम् आतन्वन्मोदतीर्थागमगहनपयोराशि मन्थाचलश्रीः विख्यातः कण्ठपल्ली स्थलवरवसतिः श्रीरघोत्तंसनामा दद्यात् वागर्थबोधं मम परमगुरुः ग्रन्थमेनं विधातुम् हरि ओम् कान्ताय कल्याण मुनिकधम्नेन मध्वनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। हरि ओम् ವಿಶ್ವಕ್ಕೆ ಜ್ಞಾನದ ಬೆಳಕನ್ನು ಕೊಟ್ಟವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅರ್ಥಾತ್ ವಿಶ್ವಗುರುಗಳಾಗಿರುವಂತಹ ಮಧ್ವಾಚಾರ್ಯರ ಒಂದು ಉತ್ಸವ ಪಾಡ್ಯದಿಂದ ಆರಂಭಿಸಿ ನವಮಿಯವರೆಗೆ ಆಚರಣೆಯನ್ನು ಮಾಡಿದಾಗ ಅದು ಹೇಗೆ ಆಶ್ವಿನ ಮಾಸದಲ್ಲಿ ವೆಂಕಟೇಶ್ವರ ನವರಾತ್ರೋತ್ಸವ ಶರನ್ನವರಾತ್ರೋತ್ಸವ ಅಂತ ಹೇಗೆ ಪ್ರಸಿದ್ಧವಾಗಿದೆ, ಹಾಗೆ ಮಾಘ ಮಾಸದ ನವರಾತ್ರೋತ್ಸವ ಅಂದರೆ ಅದು ಮಧ್ವ ನವರಾತ್ರೋತ್ಸವ ಅಂತ ನಾವು ಚಿಂತಿಸಬೇಕಾಗಿರುವಂಥದ್ದು. ಅಲ್ಲಿಯೂ ಆಶ್ವಿನ ಮಾಸದ ನವರಾತ್ರಿಯೂ ಕೂಡ ಅದು ಒಂದರ್ಥದಲ್ಲಿ ಮಧ್ವ ನವರಾತ್ರೋತ್ಸವವೇ. ಕಾರಣ ಏನು ಅಂದರೆ ಅಲ್ಲಿ ವಿಜಯದಶಮಿ ದಿನದಂದು ಮಧ್ವ ಜಯಂತಿ ಅಂತ ಮಧ್ವಾಚಾರ್ಯರು ಅವತರಿಸಿದಂತಹ ದಿನ ಆದ್ದರಿಂದ ಅದನ್ನು ನಾವು ಪಾಡ್ಯದಿಂದ ಆರಂಭಿಸಿ ಮಹಾನವಮಿಯವರೆಗೆ ಆಚರಣೆ ಮಾಡಿ ವಿಜಯದಶಮಿ ಮಧ್ವರ ಚಿಂತನೆಯನ್ನು ಮಾಡಿಬಿಟ್ರೆ ಅದು ಕೂಡ ಏನಾಗಿ ಬಿಡ್ತದೆ, ಮಧ್ವ ನವರಾತ್ರೋತ್ಸವ ಅಂತಲೇ. ಅದು ಸರ್ವೋತ್ತಮನ ಉತ್ಸವವೂ ಆಯಿತು, ಜೀವೋತ್ತಮರ ಒಂದು ಉತ್ಸವವೂ ಆಯಿತು. ಈಗ ಮಾಘ ಮಾಸದ ಮಧ್ವ ನವರಾತ್ರೋತ್ಸವ ಅಂದರೆ ಅದು ಮಧ್ವಾಚಾರ್ಯರು ಅವತರಿಸಿದ ದಿವಸ ವಿಜಯದಶಮಿ. ಇದು ಮಧ್ವನವಮಿ ಏನಿದೆ, ಮಧ್ವಾಚಾರ್ಯರು ಅವರು ಅದೃಶ್ಯರಾದಂತಹ ದಿನ. ಅಂದರೆ ಒಂದು ರೂಪದಿಂದ
ಉಡುಪಿಯಲ್ಲಿ ರಜತ ಪೀಠಪುರದಲ್ಲಿ ಇದ್ದು ಮತ್ತು ಅದೇ ದಿವ್ಯ ರೂಪದಿಂದ ಸರ್ವಮೂಲ ಗ್ರಂಥಗಳಲ್ಲಿ ಇದ್ದು ಸನ್ನಿಹಿತರಾಗಿ ಅದೇ ರೂಪ ಪ್ರಾಣದೇವರಾದ್ದರಿಂದ ಎಲ್ಲ ಜೀವಿಗಳಲ್ಲಿ ಸ್ಥಿತರಾಗಿ ಆಮೇಲೆ ಎಲ್ಲ ಭಕ್ತರು ನೋಡ್ತಾ ಇರುವಾಗಲೇ ಅವರು ಬದರಿನಾಥ್ ವ್ಯಾಸ ಬದರಿಗೆ ತೆರಳಿದಂತಹ ದಿವಸ. ಅದೃಶ್ಯರಾದರು ಅನ್ನೋದಕ್ಕಿಂತ ವ್ಯಾಸರ ಊರು ವೇದವ್ಯಾಸದ ಇವರು ಇರುವ ಸ್ಥಳ ಬದರಿನಾಥಿಗೆ ಅವರು ತೆರಳಿದ ಅದು ಹೊರಟ ದಿವಸ ಅಂತ ಹೀಗೆ ನಾವು ಚಿಂತನೆ ಮಾಡಿ. ಆದರೆ ಕಣ್ಣಿಗೆ ಕಾಣದೇ ಇದ್ದರೂ ಶ್ವಾಸರೂಪದಿಂದ ನಮ್ಮ ಒಳಗೆ ಮಧ್ವಾಚಾರ್ಯರು ಇರ್ತಾರೆ. ಯಾಕೆಂದರೆ ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿ ಗೋತ್ರವೈಹ ಅಂತ ಹೇಳಿದ ಹಾಗೆ ವಾಯುದೇವರ ಪ್ರಥಮ ರೂಪ ಹನುಮಂತ ದೇವರು, ಎರಡನೆಯ ರೂಪ ಭೀಮಸೇನ ದೇವರು, ಮೂರನೆಯ ರೂಪ ಮಧ್ವಾಚಾರ್ಯರು. ಅದನ್ನೇ ವ್ಯಾಸರಾಜರು ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞಾ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಇದು ವ್ಯಾಸರಾಜರು ರಚನೆ ಮಾಡಿರುವಂತಹ, ಎಲ್ಲರೂ ಪಠಿಸಬೇಕಾದಂತಹ, ಪಠಿಸೋದರಿಂದ ಅನಿಷ್ಟಗಳು ನಿವೃತ್ತಿಯಾಗಿ ಇಷ್ಟಪ್ರಾಪ್ತಿಯಾಗುವಂತಹ ಶ್ಲೋಕ. ಒಂದು ವಿಶೇಷ ಅಂದರೆ ವಿಜಯದಶಮಿ ಮಧ್ವಾಚಾರ್ಯರ ಜಯಂತಿ ಅದು ಇದೆ. ಇನ್ನೊಂದು ಕಲ್ಪ ಪ್ರಮಾಣಗಳು ತಿಳಿಸುವಂತೆ ರಥಸಪ್ತಮಿಯಂದು ಮಧ್ವಾಚಾರ್ಯರ ಜಯಂತಿ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೂ ಪ್ರಮಾಣ. ಈಗ ನಾಡಿದ್ದು ಇವತ್ತು ವಸಂತ ಪಂಚಮಿ. ಅಂದರೆ ವಸಂತ ಪಂಚಮಿ ಅಂದರೆ ಭಾಳ ಒಂದು ಹೇಗೆ ಬಲಿಪಾಡ್ಯ ಮತ್ತು ವಿಜಯದಶಮಿ, ಅಕ್ಷಯ ತೃತೀಯ ಹೇಗೆ 3.5 ಮುಹೂರ್ತಗಳು ಅಂತ ನಾವು ಹೇಳ್ತೇವೆ, ಹಾಗೆ ವಸಂತ ಪಂಚಮಿ ಅಂತನ್ನೋದು ಅದು 3.5 ಮುಹೂರ್ತ ಇದೆ. ಅಂದರೆ ಏನು ನಾವು ಶುಭ ಕಾರ್ಯಗಳನ್ನು ಆರಂಭಿಸ್ತೇವೆ ಅದು ನಿರ್ವಿಘ್ನವಾಗಿ ಆಗ್ತದೆ ಅಂತ ತಿಳಿಸುವಂತಹ ದಿನ ಇವತ್ತು. ಉತ್ತರ ಭಾರತದಲ್ಲಿ ಈ ದಿನ ಸ್ನಾನಕ್ಕೆ ಬಹಳ ಮಹತ್ವ. ಶುಭ ಕಾರ್ಯಗಳಿಗೆ ಅವರು ಇಂದಿನ ದಿನವನ್ನು ಶುಭ ದಿನ ಅಂತಲೇ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಮಾಣಗಳಿವೆ. ಅವರು ವಕಾರ ಉಚ್ಚಾರ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ, ಆದ್ದರಿಂದ ಅವರು ಬಸಂತ ಪಂಚಮಿ ಹೋಗಿ ಅವರಿಗೆ ಬಸಂತ ಪಂಚಮಿ ಅಂತ ಆಗಿದೆ. ವ್ಯಾಸ ಅನ್ನೋದು ಅವರಿಗೆ ಉಚ್ಚರಿಸಲಿಕ್ಕೆ ಆಗಿಲ್ಲ, ಆದ್ದರಿಂದ ವ್ಯಾಸ ಅನ್ನೋದು ಬ್ಯಾಸ ಅಂತ ಹೇಳೋ ಹೀಗೆ ಇಂದು ಯಾಕೆ ಅಷ್ಟು ವಸಂತ ಪಂಚಮಿ ದಿನದಂದು ಅಷ್ಟು ಒಂದು ಮಹತ್ವ ಏನು ಅಂತಂದರೆ, ಚತುರ್ಮುಖ ಬ್ರಹ್ಮದೇವರು ಅವರು ಆನಂದೋದ್ರಿಕ್ತರಾದ ದಿವಸ ಇನ್ನೇನು ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಇರುವಾಗ ಆನಂದೋದ್ರಿಕ್ತರಾದಾಗ ಆ ಸಮಯದಲ್ಲಿ ವೀಣಾಪಾಣಿಯಾಗಿರುವ ಮತ್ತು ವೇದಗಳಿಗೆ ಅಭಿಮಾನಿನಿಯಾದ ಮತ್ತು ಗಾನ ಸಂಗೀತಕ್ಕೆ ಸ್ಫೂರ್ತಿ ಎನಿಸಿರುವಂತಹ ಸರಸ್ವತಿ ದೇವಿಯ ಒಂದು ಉಗಮ ಎಂದಾಯಿತು. ವಾಗ್ದೇವಿಯ ಒಂದು ಉದಯ, ಸರಸ್ವತಿ ದೇವಿಯ ಒಂದು ಆವಿರ್ಭಾವ ಇಂದು ಆದದ್ದರಿಂದ ಅದು ಇವತ್ತಿನ ವಸಂತ ಪಂಚಮಿಯ ಸೂರ್ಯ ಪ್ರಕಾಶ ಅದು ಬೆಳ್ಳಂಬೆಳುತ್ತೆ. ದಿನನಿತ್ಯದ ಸೂರ್ಯ ಪ್ರಕಾಶಕ್ಕೂ ಮಾಘ ಮಾಸದ ಸೂರ್ಯ ಕಿರಣಕ್ಕೂ ಇವತ್ತು ಮುಖ್ಯವಾಗಿ ವಸಂತ ಪಂಚಮಿಯ ಸೂರ್ಯ ಕಿರಣಕ್ಕೂ, ಇವತ್ತಿನ ಸೂರ್ಯ ಕಿರಣ ಅಂದರೆ ಅದು ವಿದ್ಯಾಕಿರಣ, ಜ್ಞಾನಕಿರಣ. ಇವತ್ತಿನ ಸೂರ್ಯನ ಕಿರಣ ಅಂದರೆ ಅದು ಜ್ಞಾನಕಿರಣ, ವಿದ್ಯಾಕಿರಣ, ವಾಗ್ದೇವಿ ಕಿರಣ, ಸರಸ್ವತಿ ಕಿರಣ. ಇಂದು ನಾವು ವಿದ್ಯಾಭ್ಯಾಸ ಆರಂಭ ಮಾಡಿಬಿಟ್ರೆ ಎಲ್ಲ ಸಂಗತಿಗಳು
ನೆನಪಲ್ಲಿ ವಿದ್ಯಾಕ್ಕೆ ಸಂಬಂಧಪಟ್ಟಿರುವ ಸಂಗತಿಗಳು ನೆನಪಿರ್ತದೆ, ಸಂಸಾರಕ್ಕೆ ಸಂಬಂಧಪಟ್ಟಿರುವ ಸಂಗತಿಗಳು ಮರೆತು ಅಂಥ ದಿವಸ. ಯಾಕೆಂದರೆ ಕೆಲವು ಸಂಗತಿಗಳು ನೆನಪಲ್ಲಿರಬೇಕು, ಕೆಲವು ಸಂಗತಿಗಳು ಮರೆತು ಹೋಗಬೇಕು. ಅದಕ್ಕೆ ದೇವರು ಏನು ಮಾಡಿದ್ದಾನೆ, ಎರಡು ನಮಗೆ ವಿಶೇಷ ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಒಂದು ಸ್ಮೃತಿ, ಒಂದು ವಿಸ್ಮೃತಿ. ಸ್ಮೃತಿ ಅಂದರೆ ನೆನಪು, ವಿಸ್ಮೃತಿ ಅಂದರೆ ಮರೆವು. ಎಷ್ಟೋ ವಿಷಯಗಳು ಮರೆತು ಹೋಗಬೇಕು, ಎಷ್ಟೋ ವಿಷಯಗಳು ನೆನಪಲ್ಲಿ ಉಳಿಬೇಕು. ವಿದ್ಯಾರ್ಥಿಗಳಿಗಾಗುವಾಗ ಶಾಲೆಯ ವಿಷಯಗಳೆಲ್ಲ ನೆನಪಲ್ಲಿ ಇರಬೇಕು. ಕ್ರಿಕೆಟ್ ವಿಷಯ, IPL ಎಲ್ಲ ಮರೆತು ಹೋಗಬೇಕು. ಅಂದರೆ ಆವಾಗ ವಿದ್ಯಾರ್ಥಿಗಳಿಗೆ ಏನಾಗ್ತದೆ, ಅಭ್ಯುದಯ ಆಗ್ತದೆ. ಹಾಗೆ ಗೃಹಸ್ಥರ ಗೃಹಿಗಳ ಸಂಸಾರದಲ್ಲಿರುವ ನಮಗೆ ಭಗವಂತನ ವಿಷಯಗಳು, ಭಾಗವತಾದಿ ವಿಷಯಗಳೆಲ್ಲ, ಸುಮಧ್ವ ವಿಷಯದ ವಿಷಯಗಳೆಲ್ಲ ನೆನಪಿರಬೇಕು. ಮನೆಯಲ್ಲಿ ಏನಾದರೂ ಕಿರುಕುಗಳಾಗಿದ್ದರೆ, ವಿರಸಗಳಾಗಿದ್ದರೆ ಅದೆಲ್ಲ ಏನಾಗಬೇಕು, ಮರೆತು ಹೋಗಬೇಕು. ಹೀಗೆ ಸ್ಮೃತಿಯನ್ನು, ಯಾವುದು ಸ್ಮೃತಿಯಲ್ಲಿರಬೇಕೋ ಅದು ಇರಬೇಕು, ಯಾವುದು ಸ್ಮೃತಿಯಲ್ಲಿ ಇರಬಾರದು ಅದು ಇರಬಾರದು, ಅದು ವಿಸ್ಮೃತಿ ಆಗಬೇಕು. ಹೀಗೆ ದೇವರು ಕೊಟ್ಟ ಅಪೂರ್ವವಾದ ವರಗಳು ಎರಡು, ಮತ್ತು ಸ್ಮೃತಿ ಮತ್ತೊಂದು ವಿಸ್ಮೃತಿ. ಇವೆರಡನ್ನು ಈ ಧೀಶಕ್ತಿಯನ್ನು ಕೊಡುವಂತಹ ಒಂದು ತಾಯಿ ಅಂದರೆ ವಾಗ್ದೇವಿ ಸರಸ್ವತಿ. ವೀಣಾಪಾಣಿ ಬ್ರಹ್ಮಾಣಿ ಅಂತ ಸರಸ್ವತಿ ದೇವಿಯನ್ನು ವಿಶೇಷವಾಗಿ ಜಗನ್ನಾಥದಾಸರು ಸ್ತೋತ್ರ ಮಾಡಿದ್ದಾರೆ. ಪ್ರಥಮಾಧ್ಯಾಯದ ಮಂಗಳಾಚರಣ ಸ್ತೋತ್ರದಲ್ಲಿ ಸರಸ್ವತಿ ದೇವಿಯ ಒಂದು ಸ್ತೋತ್ರವನ್ನು ಮಾಡ್ತಾರೆ. ಏನು ಅವಳ ಸ್ತೋತ್ರ ಅಂದರೆ, ಮಧ್ವಾಚಾರ್ಯರ ಸ್ತೋತ್ರ ಇದೆ. ಮೊದಲು ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಭಾರತೀರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೆ ವಂದಿಸುವೆ. ಇದು ಮಧ್ವಾಚಾರ್ಯರ ಸ್ತೋತ್ರ. ಹರಿಕಥಾಮೃತ ಸಾರದ ಮಂಗಲಾಚರಣ ಸಂಧಿಯಲ್ಲಿ ಬರುವಂತಹ ಸ್ತೋತ್ರ. ತದನಂತರದಲ್ಲಿ ಸರಸ್ವತಿ ದೇವಿ ಅಂದರೆ ಬ್ರಹ್ಮದೇವರು, ವಾಯುದೇವರು, ಇವರ ನಂತರದಲ್ಲಿ ಬರುವಂತಹ ಕಕ್ಷೆ ಅಂದರೆ ಸರಸ್ವತಿ. ಸರಸ್ವತಿ ಭಾರತಿ ಸಮ, ಪ್ರಾಣಪತ್ನಿ ಭಾರತಿ, ಚತುರ್ಮುಖ ಬ್ರಹ್ಮನ ಪತ್ನಿ ಸರಸ್ವತಿ ವಾಗ್ದೇವಿ. ಬ್ರಹ್ಮವಾಯುಗಳು ಸಮರಾದ್ದರಿಂದ ಬ್ರಹ್ಮವಾಯುಗಳ ಪತ್ನಿಯರು ಕೂಡ ಏನಾಗ್ತಾರೆ, ಸಮರಾಗ್ತಾರೆ. ಸರಸ್ವತಿ ದೇವಿಯ ದಿನ ಇಂದು ವಸಂತ ಪಂಚಮಿ. ಸರಸ್ವತಿ ದೇವಿಯನ್ನು ನಾವು ಸ್ತೋತ್ರ ಮಾಡಿದರೆ ಗಂಡನಿಗೆ ಪ್ರೀತಿ ಆಗ್ತದೆ. ಮಡದಿಯನ್ನು, ಪತ್ನಿಯನ್ನು ವರ್ಣನೆ ಮಾಡಿದರೆ ಅವರ ಪತಿಗೇನಾಗ್ತದೆ, ತುಂಬ ಖುಷಿ ಆಗ್ತದೆ. ಪತಿಯನ್ನು ಸ್ತೋತ್ರ ಮಾಡಿದರೆ ಪತ್ನಿಗೆ ಸಂತೋಷ. ಲೋಕದಲ್ಲಿ ಹಾಗೆ ಅಲ್ಲ. ಲೋಕದಲ್ಲಿ ನಾವು ಗಂಡನನ್ನು ವರ್ಣನೆ ಮಾಡಿದಾಗ ಹೆಂಡತಿಗೆ ಏನು ಸಂತೋಷ ಆಗುವಂತಹದ್ದು, ಹೆಂಡತಿಯನ್ನು ವರ್ಣನೆ ಮಾಡುವಾಗ ಗಂಡನಿಗೆ ಸಂತೋಷ ಆಗುವಂತಹದ್ದು ಲೋಕದಲ್ಲಿ ಇದೆ. ಲೋಕದಲ್ಲೇ ಹೀಗಿರುವಾಗ ಲೋಕೋತ್ತರ ಪುರುಷರು ಯಾರು, ಭಾರತಿ ಆಗಲಿ, ಭಾರತಿ ಪತಿಯಾಗಿ. ಅದಕ್ಕೆ ಇದೇ ಇಂದಿನ ಭಾರತಿ ಮುಂದೇನಾಗ್ತಾಳೆ, ವಾಗ್ದೇವಿ ಆಗ್ತಾಳೆ. ಅದಕ್ಕೆ ಭಾರತಿಯನ್ನು ಭಾವಿ ಸರಸ್ವತಿ ಅಂತ. ಭಾವಿ ಸರಸ್ವತಿ ಅಂದರೆ ಮುಂದೆ ಸರಸ್ವತಿ ಪದವಿಗೆ ಬರುವವಳು, ಇವಳು ಭಾರತಿ. ಅದಕ್ಕೆ ವಾಯುದೇವರನ್ನು ಭಾರವೇ ಭಾರತಿ ರಮಣ ಅಂತ ಸ್ತೋತ್ರ ಮಾಡಿದ್ದಾರೆ. ಇಂಥ ಸರಸ್ವತಿ ದೇವಿಯ ಸ್ತೋತ್ರವನ್ನು ಇಂದು ವಸಂತ ಪಂಚಮಿಯ ದಿನದಂದು ನಾವು ಮಾಡಬೇಕು. ಅದಕ್ಕೆ ಜಗನ್ನಾಥದಾಸರು ಇಲ್ಲಿ ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ, ಸರಸ್ವತಿ
सरस्वती वेदात्मिका भुजि नरहरि गुरु भक्ति ब्राह्मी परम सुख बल पूर्णे श्रद्धा प्रीति गायत्री गरुड़ शेषर जननी श्री संकरुषण जयातनुजे वाणी करण नियामके चतुर्दश भुवन सन्मान्ये. ಜಗನ್ನಾಥದಾಸರು 21ನೇ ಸಂಧಿ. 21ನೇ ಸಂಧಿ ಅಂದರೆ ಆವೇಶಾವತಾರ ಸಂಧಿ. ಆವೇಶಾವತಾರ ಸಂಧಿಯಲ್ಲಿ 9ನೇ ಶ್ಲೋಕ, ಆವೇಶಾವತಾರ ಸಂಧಿಯ 9ನೇ ಶ್ಲೋಕದಲ್ಲಿ ಸರಸ್ವತಿಯನ್ನು ಹಾಡಿದ. ಸರಸ್ವತಿ ದೇವಿಯನ್ನು ಸ್ತೋತ್ರ ಮಾಡಿ. ಇವತ್ತು ಸರಸ್ವತಿ ಜನ್ಮದಿನ, ಅಂದರೆ ಆವಿರ್ಭವಿಸಿದ ದಿನ. ಆದ್ದರಿಂದ ಸರಸ್ವತಿ ಸ್ತೋತ್ರ ಮಾಡುವ ಯೋಗ ನಮಗೆ ಸಿಕ್ಕಿತು. ಸರಸ್ವತಿ ಇಲ್ಲ ಅಂತಾದರೆ ಏನಾಗ್ತದೆ? ಜೀವನ ಶೂನ್ಯ ಅಂತ. ಹಾಗಾಗಿ ಸರಸ್ವತಿಗೆ ಸಂಬಂಧಪಟ್ಟಿರುವ ಸೂಕ್ತವೇ ಋಗ್ವೇದ ಮಂಡಲದಲ್ಲಿ ಹೆಸರೇನು? ಸರಸ್ವತಿ ಸೂಕ್ತ ಅಂತ ಹೆಸರು. ಅಂಬೀತಮೇ ನದೀತಮೇ ಸರಸ್ವತಿ ಅಂತ ಸೂಕ್ತವೇ ನೋಡಿ. ಋಗ್ವೇದ ಮಂಡಲದಲ್ಲಿ ಅರ್ಥಾತ್ ಎಲ್ಲ ವೇದಗಳು ಭಗವಂತನನ್ನೇ ಹೇಳುತ್ತದೆ, ಭಗವದ್ವಾಚಕ. ತದನಂತರದಲ್ಲಿ ಅದೇ ಸೂಕ್ತ, ಸರಸ್ವತಿ ಸೂಕ್ತ, ಸರಸ್ವತಿಯ ಮಹಿಮೆಯನ್ನು ಹೇಳುತ್ತದೆ. ಇನ್ನೂ ವಿಶೇಷ ಅಂದರೆ ನಮ್ಮ ದೇಶದಲ್ಲಿ ಈ ಸರಸ್ವತಿ ನಮಗೆ ಅವಳು ಜೀವನದಿಯಾಗಿ ಹರಿದಾಳೆ. ಕಾಣೋದಿಲ್ಲ, ಆದ್ದರಿಂದ ಗುಪ್ತಗಾಮಿ ಅಂತ ಅನಿಸ್ತಾರೆ. ಒಂದು ಕಡೆ ಕಾಣ್ತಾ ಸರಸ್ವತಿ ಒಂದೇ ಕಡೆ ನಮಗೆ ಕಾಣೋದು. ಅಲ್ಲಿ ಬದರಿಯಿಂದ ಮುಂದೆ ನಾವೇನು ಮಾನ ಅಂತ ಹೋಗ್ತೇವೆ, ಮಾನ ಅಂತ ಅಲ್ಲಿ ವ್ಯಾಸಗುಹ ನೀವೆಲ್ಲ ಹೋಗಿರ್ತೀರಿ, ಹೋಗಿದ್ರಿ ಬದರಿನಾಥಿ ಮುಂದೆ ಹೋಗಿ ನಾವು ಬರ್ತೇವೆ ಜೊತೆಗೆ. ನಾವೊಂದು 18-20 ಸಾರಿ ನಾನು ಹೋಗ್ಬಂದಿದ್ದೇನೆ ಬದರಿನಾಥ್. ಎಲ್ಲ ಒಂದು ಟೀಮ್ ಮಾಡಿಕೊಟ್ಟು ಹೋಗ್ಬಾರ್ದು, ಎಲ್ಲ ಒಂದ್ಸಲ ಹೋಗ್ಬಾರ್ದು. ಮುದ್ದ ಜೀವನದಲ್ಲಿ 2 ಗಂಗಾ ಸ್ನಾನ, ತುಂಗಾ ಪಾನ, ಇವೆರಡು ಮುಖ್ಯ. ಗಂಗೆ ಇರೋದು ಉತ್ತರದಲ್ಲಿ, ತುಂಗೆ ಇರೋದು ದಕ್ಷಿಣದಲ್ಲಿ. ಹಾಗಾಗಿ ತುಂಗೆಯನ್ನ ಆಸ್ವಾದನೆ ಮಾಡಬೇಕು, ಗಂಗೆಯನ್ನ ಸ್ನಾನ ಮಾಡಬೇಕು. ಆ ಬದ್ರಿನಾಥಿಂದ ಮುಂದೆ ಒಂದು 5 ಕಿಲೋಮೀಟರ್ ಮಾನ ಅಂತ ಒಂದು ಹಳ್ಳಿ, ವಿಲೇಜ್. ಅದು ಭಾರತದ, ನಮ್ಮ ದೇಶದ ಕೊನೆಯ ಹಳ್ಳಿ, ಕಟ್ಟ ಕಡೆಯ ಒಂದು ಹಳ್ಳಿ. ಅಲ್ಲಿ ವೇದವ್ಯಾಸ ದೇವರು ಮಹಾಭಾರತ ರಚನೆ ಮಾಡಿದ ಭೂಮಿ. ಮಹಾಭಾರತವನ್ನು ಬರೆದದ್ದು, ಲೇಖನ ಮಾಡಿದ್ದು ಗಣಪತಿ. ಹಾಗಾಗಿ ಗಣಪತಿ ಕುಳಿತು ಲೇಖನ ಮಾಡಿದ ಸ್ಥಳವೂ ಅಲ್ಲಿದೆ, ಗಣಪತಿ ಗುಹಾ ಅಂತೇಳಿ. ವೇದವ್ಯಾಸ ದೇವರು ಮಹಾಭಾರತವನ್ನು ಹೇಳಿ ಉಪದೇಶ ಮಾಡಿದ ಸ್ಥಳವೂ ಇದೆ. ಹಾಗಾಗಿ ವ್ಯಾಸಗುಹ ಅಂತ. ಅದು ಅದಕ್ಕೆ ಸಾಕ್ಷಿ ಯಾರು ಅಂದರೆ ಅಲ್ಲಿ ಭೋರ್ಗರಿಯುವ ಸರಸ್ವತಿ ನದಿ, ಭೋರ್ಗರಿತಾಳೆ. ಅದೇನಾಯಿತು ಅಂದರೆ ಒಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ತುಂಬ ಶಬ್ದ ಭೋರ್ಗರಿತಾಳಾದ್ದರಿಂದ, ಪ್ರಪಾತದಲ್ಲಿ ಬೀಳೋದಾದ್ದರಿಂದ, ರುದ್ರ ತಾಂಡವ ಸರಸ್ವತಿಯಲ್ಲಿ ಆಡ್ತಾಳಾದ್ದರಿಂದ ಅದೇನಾಯಿತು, ಶಬ್ದ ಬರ್ತಾ, ತುಂಬ ಶಬ್ದ ಬರ್ತದೆ, ಅತಿ ಭೀಕರವಾದ ಶಬ್ದ ಬರ್ತದೆ. ಅದು ದಾಟಿ ಹೋಗೋದು ಬಹಳ ಕಷ್ಟ. ಸರಸ್ವತಿ ನದಿಯನ್ನು ದಾಟಿ ಹೋಗೋದು ಅಂದರೆ ಅದು ಅಸಾಧ್ಯ. ಮುಂದೆ ಪ್ರಸ್ಥಾನ ಆಗಬೇಕಾಗ್ತದೆ, ಅಂದರೆ ಮುಂದೆ ಹೋಗಬೇಕಾಗ್ತದೆ. ಪಾಂಡವರು ಕುಂತಿಯೊಂದಿಗೆ, ದ್ರೌಪದಿಯೊಂದಿಗೆ ಮುಂದೆ ಹೋಗಬೇಕಾಗಿತ್ತು. ಆವಾಗ ಭೀಮಸೇನ ದೇವರು ಏನು ಮಾಡುತ್ತಾರೆ ಅಂದರೆ, ಇಲ್ಲಿ ಅಮ್ಮನಿಗೆ ಅಥವಾ ತನ್ನ ಪತ್ನಿಗೆ ದಾಟಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಒಂದು ಬೃಹತ್ ಗಾತ್ರದ ಬಂಡೆಯನ್ನು ಅಲ್ಲಿ ಸ್ಥಾಪನೆ ಮಾಡಿ, ಬೃಹತ್ ಗಾತ್ರದ ಬಂಡೆಯನ್ನು ಸ್ಥಾಪನೆ ಮಾಡಿದ್ದರಿಂದ ಸರಸ್ವತಿಯನ್ನು ದಾಟಲಿಕ್ಕೆ
ಸುಗಮ ಆಗ್ತದೆ. ಭೀಮ ಸ್ಥಾಪನೆ ಮಾಡಿದ ಬಂಡೆಗಲ್ಲಾದ್ದರಿಂದ ಅದೇನು ಅಂತ ಪ್ರಸಿದ್ಧವಾಯಿತು, ಭೀಮನ ಬಂಡಿ, ಭೀಮಶಿಲಾ ಅಂತ ಅದು ಪ್ರಸಿದ್ಧವಾಯಿತು. ಈಗಲೂ ಇದೆ. ಭೀಮಸೇನ ದೇವರು ಸ್ಥಾಪಿಸಿದ ಬಂಡೆ ಭೀಮನ ಬಂಡೆ ಅಲ್ಲೊಂದಿದೆ. ಮಧ್ವಾಚಾರ್ಯರು ಸ್ಥಾಪಿಸಿದ ಬಂಡೆ ಅದು ಭೀಮನ ಬಂಡೆ ಅಂತ ಅವರು ಪೂರ್ವ ಭೀಮ ಅಲ್ಲ, ಮಧ್ವಾಚಾರ್ಯರ ಪೂರ್ವ ಭೀಮ. ಆದ್ದರಿಂದ ಕಳಸ, ಇದು ಹೊರನಾಡು ಇದೆ ಅಲ್ಲ, ಅನ್ನಪೂರ್ಣೇಶ್ವರಿ, ಅದರ ಚಿಕ್ಕಮಗಳೂರು, ಅದೇ ಪರಿಸರದಲ್ಲಿ ಕಳಸ ಅನ್ನುವ ಗ್ರಾಮದ ಹತ್ತಿರ, ಇದು ಹೊರನಾಡು ಗ್ರಾಮದ ಹತ್ತಿರ ಕಳಸ ಅಂತ ಒಂದು ಊರು ಬರುತ್ತದೆ. ಭದ್ರಾ ನದಿಗೆ ಮಧ್ವಾಚಾರ್ಯರು ಅದನ್ನು ಆ ಫೋರ್ಸನ್ನು ನಿಲ್ಲಿಸುವುದಕ್ಕಾಗಿ ತತ್ತುಂಗಾಂ ನನು ನಿಕಷಾಧು ನಾಪಿ ಕರ್ಮೈ ಅಂತ ತುಂಗೆಯ ಜೊತೆಗೆ ಹರಿಯುವವಳು ಭದ್ರಾ. ಆ ಭದ್ರಾ ನದಿಯ ಫೋರ್ಸನ್ನು ತಡೆಗಟ್ಟಬೇಕು ಅಂತ ಹೇಳಿ ಸಾವಿರಾರು ಜನರು ಕಷ್ಟಪಟ್ಟುಕೊಂಡು ಆ ಶಿಲಾಬಂಡೆಯನ್ನು ಏನು ಎತ್ತಿಕೊಂಡು ಹೋಗ್ತಾ ಇದ್ರು, ಅಸಾಧ್ಯವಾಗಿತ್ತು. ಅದನ್ನು ಆಚಾರ್ಯರು ಒಂದೇ ಕೈಯಿಂದ ಏಕಹಸ್ತದಿಂದ ಅರುಳುಂಡೆ ಟೈಪ್, ಅರುಳುಂಡೆ ನಿಮ್ಮ ಕೈಯಾಗಿ ಸಿಕ್ಕರೆ ಏನು ಮಾಡ್ತೀವಿ, ನಿಮ್ಮ ಕೈಯಲ್ಲಿ ಅರುಳುಂಡೆ ಸಿಕ್ಕಿಬಿಟ್ರೆ ಎಂಜಾಯ್ ಮಾಡಿಕೊಂಡು ಹಾರಿಸಿಕೊಂಡು ಹೇಗೆ ನಾವು ಅದನ್ನು ತಿಂದು ಬಿಡ್ತೇವೆ, ಹಾಗೆ ಮಧ್ವಾಚಾರ್ಯರು ಎಷ್ಟು ಟನ್ ಇದೆ ಗೊತ್ತೇನೋದು ಶಿಲಾಬಂಡೆ? 50 ಟನ್ ಇದೆ. 50 ಟನ್ ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎಷ್ಟಾಗ್ತದೆ? 50,000 ಕಿಲೋ ಆಗ್ತದೆ ಬಹುಶಃ. ಅಷ್ಟು ಬೃಹತ್ ಗಾತ್ರದ ಶಿಲಾಬಂಡೆಯನ್ನು ಮಧ್ವಾಚಾರ್ಯರು ಎಲ್ಲಿಡಬೇಕೀಗ ಅಂತ ಅವರಿಗೆ ಊರಿನ ಮಂದಿ ಕೇಳ್ತಾರಂತೆ. ಅಂದರೆ ಸಮಾಜಕ್ಕೆ ಮಧ್ವಾಚಾರ್ಯರು ಕ್ಷೇಮ ಮಾಡಿದ್ದಾರೆ, ಅಲ್ಲಿ ಮಂದಿಗೆ ಅನುಕೂಲ ಮಾಡಿದ್ದಾರೆ. ಎಲ್ಲಿಡಬೇಕು, ನೀವೆಲ್ಲಿಡಬೇಕು ಅಂತ ಹೊರಟಿದ್ದೀರಿ, ನಾನು ಅಲ್ಲಿಡ್ತೇನೆ. ಇಲ್ಲಿಡಬೇಕು ಅಂತ ಊರಿನ ಜನ ತೋರಿಸಿದಾಗ ಆಚಾರ್ಯರು ಒಂದೇ ಕೈಯಿಂದ ಆ ಶಿಲಾಬಂಡೆಯನ್ನು ಆ ಭದ್ರಾ ನದಿಯ ನಡುವೆ ಇಟ್ಟಿದ್ದಾರೆ. ಅದು ದಾಖಲೆ ಅಳಿಸಿ ಹೋಗಬಾರದು ಅಂಥೇಳಿ ಅವತ್ತೇನೆ ಮಧ್ವರ ಶಿಷ್ಯರು ಒಬ್ಬರು ಮಧ್ವಾಚಾರ್ಯೇಣ ಏಕಹಸ್ತೇನ ಆನೀತ ಸ್ಥಾಪಿತ ಶಿಲಾ ಅಂತ ಆ ಬಂಡೆ ಮೇಲೆ ಬರೆದ್ಬಿಟ್ಟಿದ್ದಾರೆ, ರೆಕಾರ್ಡ್ ಆಗಿಬಿಟ್ಟಿದೆ. ಮತ್ತೆ ಮಧ್ವರ ಒಂದು ಆಕೃತಿಯನ್ನು ಅಲ್ಲಿ ಮೂಡಿಸಿದ್ದಾರೆ. ಅಂದೇ ಮಧ್ವರ ಶಿಷ್ಯರು ಯಾರೋ ಒಬ್ಬರು ಅದನ್ನು ದಾಖಲೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಸಿಗುವ ಮಧ್ವ ಬಂಡೆ, ಭೀಮನ ಬಂಡೆ ಅಂದರೆ ಕರ್ನಾಟಕದಲ್ಲಿ ಸಿಗ್ತದೆ. ಒಂದು ಭೀಮನ ಬಂಡೆ, ಪ್ರಥಮ ಭೀಮ ಬಂಡೆ ಸಿಗೋದು ಭಾರತದ ಕಡೆಯ ಹಳ್ಳಿ ಬದ್ರಿನಾಥ ಕ್ಷೇತ್ರದಲ್ಲಿ ಮಾನಾದಲ್ಲಿ ಮೊದಲ ಭೀಮ ಬಂಡೆ ಸಿಕ್ಕರೆ, ಎರಡನೆಯ ಭೀಮ ಬಂಡೆ ಸಿಗೋದು, ಶಿಲಾಬಂಡೆ ಸಿಗೋದು ಎಲ್ಲಿ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಭದ್ರಾ ನದಿಯ ತೀರದಲ್ಲಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಮೂರು ಇದರಲ್ಲಿ ಅವತಾರವನ್ನು ಮಾಡಿಸೋಸ್ಬಿಟ್ರು. ಅದು ಸಂಜೀವನ ಪರ್ವತ, ಎಲ್ಲ ಬಂಡೆಗಳದ್ದೇ, ಎಲ್ಲ ಬಂಡೆಗಳ ಕಥೆ ವಾಯುದೇವರ ಕಥೆ. ಅದಕ್ಕೆ ಅವರನ್ನು ಆಖಣಾಶ್ಮ ಸಮ ಅಂತ ಕರೀತಾರೆ. ಆಖಣಾಶ್ಮ ಸಮ, ಇದು ವೇದದ ವಚನ, ವೇದ ಹೇಳುವ ಹೆಸರು. ವಾಯುದೇವರನ್ನ, ಪ್ರಾಣದೇವರನ್ನ ಏನು ಅಂತ ಗುರುತಿಸಿದೆ, ಏನು ಅಂತ ಹೇಳ್ತದೆ ಅಂದರೆ ಆಖಣಾಶ್ಮ ಸಮ ಅಂತ. ಆಖಣಾಶ್ಮ ಸಮ ಅಂದರೆ ಬಂಡೆಗೆ, ಶಿಲಾಬಂಡೆಗೆ ಸಮ, ವಜ್ರಕಾಯ ಅಂತ. ಈಗ ಮಣ್ಣಿನ ಹೆಂಟೆಗಳಿರ್ತದೆ, ಆ ಮಣ್ಣಿನ ಹೆಂಟೆಗಳನ್ನು ತಗೊಂಡು ನೀವೆಲ್ಲಿ ಮಾಡಬೇಕು, ಆ ಶಿಲಾಬಂಡೆಗೆ ಒಗಿಬೇಕು. ಮಣ್ಣಿನ ಹೆಂಟೆಗಳನ್ನು ಶಿಲಾಬಂಡೆಯ ಮೇಲೆ ಒಗೆದು ಬಿಟ್ಟರೆ ಏನಾಗ್ತದೆ? ಶಿಲಾಬಂಡೆ ಏನಾಗೋದಿಲ್ಲ, ಸ್ಮ್ಯಾಚು ಬಿಡೋದಿಲ್ಲ, ಎಲ್ಲ ಪುಡಿ ಆಗೋದು ಯಾವುದು? ಮಣ್ಣಿನ ಹೆಂಟೆಗಳು. ಹೇಗೋ ಹಾಗೆ ಶಿಲಾಬಂಡೆಯಂತಿರುವಂತಹ ಆಖಣಾಶ್ಮ ಸಮರಾದ ಪ್ರಾಣದೇವರ ಬಳಿಗೆ ಬಂದು ಮಣ್ಣಿನ ಹೆಂಟೆಗಳಂತೆ ಬಂದು ಪುಡಿ ಆಗಿ ಹೋಗ್ತವೆ. ಇವೆಲ್ಲ ರಾಕ್ಷಸರುಗಳು, ರಾಮಾಯಣದಲ್ಲಿ ಹನುಮಪ್ಪನ ಕಾಲಕ್ಕೆ, ದುರ್ಯೋಧನಾದಿಗಳು ಭೀಮಸೇನನ ಕಾಲಕ್ಕೆ, ದುರ್ಮತಗಳು ಮಧ್ವಾಚಾರ್ಯರ ಕಾಲಕ್ಕೆ. ಹೀಗೆ ಮಣ್ಣಿನ ಹೆಂಟೆಗಳು, ದುರ್ಮತಗಳೆಲ್ಲ ಬಂದು ಏನಾಗ್ತವೆ, ಮಧ್ವರೆಂಬ ಶಿಲಾಬಂಡೆಗೆ ಬಡಿದು ಅವು ಚೂರ್ಣವಾಗಿ ಬಿಟ್ಟಿದ್ದಾವೆ, ಪುಡಿ ಆಗಿದ್ದಾವೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಮಧ್ವರಾಯರೆಂಬ ಹೆಸರಿನ ಕೂಸಿನ ಕಂಡೀರ
ಮುಖ್ಯ ಪ್ರಾಣನ ಕಂಡೀರ ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಮಾಯವಾದಿಗಳ ಗೆದ್ದಿತು ಕೂಸು ದ್ವೈತ ಮತವನು ಉದ್ಧರಿಸಿತು ಕೂಸು ಮಧ್ವರಾಯರೆಂಬ ಹೆಸರಿನ ಕೂಸು ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ. ಈ ಮುಂದೆ ಮಧ್ವಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಒಳ್ಳೆಯ ಪಂಡಿತ ಆಗುವಂತೆ ಆಗಲಿ ಈ ಕೂಸಾಗಲಿ ಅಂತ ಆ ಕೂಸಲ್ಲಿ ವಾಯುದೇವರೆಂಬ ಕೂಸಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹೀಗೆ ನಮಗೆ ಒಂದು ಹೆಮ್ಮೆಯ ಸಂಗತಿ, ಮಧ್ವಶಿಲಾ ಬಂಡೆ ಭೀಮನ ಬಂಡೆ ಕರ್ನಾಟಕದಲ್ಲಿಯೂ ಇದೆ. ಮಧ್ವಾಚಾರ್ಯರು ಸ್ಪರ್ಶ ಮಾಡಿದ ಆ ಶಿಲಾ ಬಂಡೆ, ಎತ್ತಿದ ಬಂಡೆ, ಸ್ಥಾಪಿಸಿದ ಬಂಡೆ ನಮ್ಮ ನಾಡಿನಲ್ಲಿ ಇದೆ ಅಂತ ನೋಡು. ಅದು ಗೆಜೆಟ್ ಒಳಗಿದೆ, ರೆಕಾರ್ಡ್ ಆಗಿದೆ. ಚೆನ್ನೈಯೊಳಗೆ, ಮದ್ರಾಸ್ ಇದರೊಳಗೆಲ್ಲ ರೆಕಾರ್ಡ್ ಆಗಿಬಿಟ್ಟಿದೆ. ಬಹಳ ಅಪರೂಪದ ಘಟನೆಗಳೆಲ್ಲ. ಅದಕ್ಕೆ ಅವರನ್ನು ಆಶ್ಚರ್ಯ ರತ್ನ ಅಂತ ಕರೀತಾರೆ. ಆಶ್ಚರ್ಯ ರತ್ನೇಶ್ವಧಿಕಂ ಜಗತ್ರಯೇ ಪ್ಯಾಶ್ಚರ್ಯಮಾಶ್ಚರ್ಯ. ಸುಮಧ್ವಿಜಯ ಬಹಳ ಚಂದ. ಆಶ್ಚರ್ಯ ರತ್ನೇಶ್ವಧಿಕಂ ಜಗತ್ರಯೇ ಪ್ಯಾಶ್ಚರ್ಯಮಾಶ್ಚರ್ಯ ಮಹೋ ಮುಹುರ್ಮುಹು. ಸೌಂದರ್ಯ ಸಾರೈಕರ ಸಂಭ್ರಮಾಪತೆ. ಹೀಗೆ ಮಧ್ವಾಚಾರ್ಯರನ್ನ ಏನು ಅಂತ ಹೇಳುವಂತಹದ್ದು, ಉನ್ನತ ವ್ಯಕ್ತಿತ್ವ ಇರುವವರು, ಅಪರೂಪದ ಮಹಿಮೆಗಳನ್ನು ತೋರಿಸುವವರು. ಆದ್ದರಿಂದ ಅವರು ಆಶ್ಚರ್ಯ ರತ್ನರು ಮಧ್ವಾಚಾರ್ಯರು ಅಂತ ಹೇಳುವಂತಹದ್ದು. ಇಂತಹ ಆಚಾರ್ಯರ ಪ್ರಾಣದೇವರ, ಇದೇ ಪ್ರಾಣದೇವರು ಚತುರ್ಮುಖ ಬ್ರಹ್ಮದೇವರಾಗಿರುವಾಗ ಆ ಚತುರ್ಮುಖ ಬ್ರಹ್ಮದೇವರ ಪತ್ನಿ ಯಾರು? ಸರಸ್ವತಿ. ಆ ಸರಸ್ವತಿ ಎಲ್ಲ ಪ್ರಾಣದೇವರ ಮಹಿಮೆಗಳಿಗೆ ಅವಳು ನದಿಯಾಗಿ ಭೀಮನ ಬಂಡೆಗೆ ಸಾಕ್ಷಿಯಾದರೆ, ಸರ್ವಮೂಲ ಗ್ರಂಥಗಳಿಗೆ ವೇದಾಭಿಮಾನಿನಿಯಾಗಿ ಇದೇ ಸರಸ್ವತಿ ಸಾಕ್ಷಿಯಾಗಿದ್ದಾಳೆ. ಗೊತ್ತಾಯ್ತಾ? ಅಲ್ಲಿ ಭೀಮನ ಬಂಡೆಗೆ ನದಿಯಾಗಿ ಸಾಕ್ಷಿಯಾಗಿದ್ದಾಳೆ, ಸರ್ವಮೂಲ ಗ್ರಂಥಗಳಿಗೆ ವೇದಕ್ಕೆ ಅಭಿಮಾನಿನಿಯಾಗಿ ಸರಸ್ವತಿ ದೇವಿ ಸಾಕ್ಷಿಯಾಗಿದ್ದಾಳೆ. ಸರಸ್ವತಿ ವೇದಾತ್ಮಿಕ ಭುಜಿ ನರಹರಿ ಗುರು ಭಕ್ತಿ ಬ್ರಾಹ್ಮಿ ಪರಮ ಸುಖ ಬಲ ಪೂರ್ಣೆ ಶ್ರದ್ಧಾ ಪ್ರೀತಿ ಗಾಯತ್ರಿ ಗರುಡ ಶೇಷರ ಜನನಿ ಶ್ರೀ ಸಂಕರ್ಷಣ ಜಯಾತನುಜೇ ವಾಣಿ ಕರ್ಣ ನಿಯಾಮಕೆ ಚತುರ್ದಶ ಭುವನ ಸನ್ಮಾನ್ಯೇ. ಸರಸ್ವತಿ ಅಂತ ಅವಳಿಗೆ ಹೆಸರು. ವೇದಾತ್ಮಿಕ ವೇದಾಭಿಮಾನಿನಿ ಅಂತ ಅವಳ ಹೆಸರು. ಭುಜಿ ಮಹಾಭೋಗವತಿ ಅಂತ ಅವಳ ಹೆಸರು. ಒಳ್ಳೊಳ್ಳೆ ಹೆಸರು. ನಾಮಕರಣ ಮಾಡುವಾಗ ಇವೆಲ್ಲ ನಿಮಗೆ ನೆನಪಿದ್ರೆ ಚಲೋ ಆಗ್ತದೆ, ಬೇಕಾಗ್ತಿರ್ತದೆ. ಮಹಾಭೋಗವತಿ ಅಂತ ಹೆಸರು. ಇನ್ನೊಬ್ಬರು ಭಕ್ತಿ ಬ್ರಹ್ಮಪತ್ನಿ ಬ್ರಾಹ್ಮಿ ಅಂತ ಹೆಸರು. ಬ್ರಾಹ್ಮಿ ಬ್ರಹ್ಮದೇವರ ಪತ್ನಿ ಆದ್ದರಿಂದ ಬ್ರಾಹ್ಮಿ ಅಂತ. ಈಗ ಒಂದು ಗಂಡು ಮಗು ಹುಟ್ಟಿದ್ದು ಅಂತ ತಿಳ್ಕೊಳ್ಳಿ, ಬ್ರಹ್ಮ ಅಂತ ಹೇಳು. ಹೆಣ್ಮಗು ಹುಟ್ಟಿದ್ದು ಅಂತ ತಿಳ್ಕೊಳ್ಳಿ. ಹೀಗೆ ಬ್ರಹ್ಮ ಬ್ರಾಹ್ಮಿಯರ ಒಂದು ಸಂಗಮ ಮನೆಯಲ್ಲಿ ಆಗ್ತದೆ. ಹೀಗೆ ಪರಮ ಸುಖ ಬಲ ಪೂರ್ಣೆ ಶ್ರದ್ಧಾ ಪ್ರೀತಿ ಗಾಯತ್ರಿ. ಶ್ರದ್ಧಾ ಅಂತ ಆಸ್ತಿಕ್ಯಕ್ಕೆ, ಅಸ್ತಿತ್ವಕ್ಕೆ, ಆಸ್ತಿಕತೆಗೆ ಅಭಿಮಾನಿ ಆದ್ದರಿಂದ ಅವಳು ಶ್ರದ್ಧಾ. ಪ್ರೀತಿ ಹುಟ್ಟೋದೇ ಅವಳಿಂದ. ಆದ್ದರಿಂದ ಮೊದಲು ಪ್ರೀತಿ ಹುಟ್ಟಿದ್ದೆ ಅವಳಿಂದ. ಮೊದಲ ಕಥೆ ಇದೆ. ತಾನೇ ಹುಟ್ಟಿಸಿದವಳನ್ನ ಬ್ರಹ್ಮದೇವರು ಏನು ಮಾಡಿದರಂತೆ? ತಾನೇ ಪ್ರೀತಿ ಮಾಡಿದರು, ಪ್ರೇಮಿಸಿದರು. ಹಾಗಾಗಿ ಪ್ರೇಮ್ ಕಹಾನಿ ಶುರುವಾದದ್ದು ಇವಳಿಂದ, ಸರಸ್ವತಿ. ಪ್ರೀತಿ ಅಂದರೆ ಅದು ಸರಸ್ವತಿ. ಹಾಗಾಗಿ ಲವ್ ಮಾಡುವವರು, ಪ್ರೀತಿ ಮಾಡುವವರು ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಪ್ರೇಮಿಸ್ತೇವೆ ಅಂತ ಈ ರೀತಿಯಾಗಿ ನಾವು ಭಾವಿಸುವಂತಹದ್ದು. ಮತ್ತೆ ಗಾಯತ್ರಿ ಅಂತ ಹೆಸರು. ಜಪಿಸುವವರನ್ನ, ಪಠಿಸುವವರನ್ನ ರಕ್ಷಣೆ ಮಾಡುತ್ತಾಳೆ ಗಾಯತ್ರಿ. ಮುಖ್ಯ ಗಾಯತ್ರಿ ವಿಷ್ಣು ನಾರಾಯಣ, ವಿಷ್ಣು ಗಾಯತ್ರಿ. ನಂತರದ ಗಾಯತ್ರಿ ಅಂದರೆ ಇವಳು ಸರಸ್ವತಿಗೆ ಗಾಯತ್ರಿ ಅಂತ ಹೆಸರಿದೆ, ಸಾವಿತ್ರಿ ಅಂತಲೂ ಹೆಸರಿದೆ. ಅದಕ್ಕೆ ಗಾಯತ್ರಿ ಧ್ಯಾನ ಶ್ಲೋಕದಲ್ಲಿ ಗಾಯತ್ರಿ ನಾಮಕ, ಸಾವಿತ್ರಿ ನಾಮಕ, ಸರಸ್ವತಿ ನಾಮಕ. ಒಂದು ಮುಂಜಾನೆ ಗಾಯತ್ರಿ ನಾಮಕ, ಮಧ್ಯಾಹ್ನ ಸಾವಿತ್ರಿ ನಾಮಕ, ಸಂಜೆ ಸಂಧ್ಯಾ ವಂದನ
ಸರಸ್ವತಿ ನಾಮಕ. ಮುಂಜಾನೆ ಸಂಧ್ಯಾವಂದನ ಗಾಯತ್ರಿ, ಮಧ್ಯಾಹ್ನದ ಸಂಧ್ಯಾವಂದನ ಸಾವಿತ್ರಿ, ಸಂಜೆಯ ಸಂಧ್ಯಾವಂದನ ಸರಸ್ವತಿ. ಮೂರು ಇಲ್ಲೇ ಇಲ್ಲ ಅಂದ್ರೆ ಅವ್ರು ಟಾಟಾ ಮಾಡಿ ಹೋಗ್ಬಿಟ್ಟಿರ್ತಾರೆ. ಹಂಗಾಗಿ ಮೂರಲ್ಲಿ 3 ಜನ ಬಂದ್ರೆ ಬಹಳ ವಿಶೇಷ. ಇಲ್ಲಾಂದ್ರೆ ಇಬ್ಬರಾದ್ರೂ ಬರಬೇಕು, ಅದು ಇಲ್ಲಾಂದ್ರೆ ಒಬ್ಬರಾದ್ರೂ ಬರಬೇಕು. 3 ಜನ ಇಲ್ಲ ಅಂದ್ರೆ ನೀವು ನರಕಕ್ಕೆ ಹೋಗಿ ಬನ್ನಿ ಅಂತ ಅವರು ಟಾಟಾ ಮಾಡಿಬಿಡ್ತಾರೆ. ಆದ್ದರಿಂದ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ 3 ಸಂಧ್ಯಾವಂದನೆಗಳಿಗೆ ಪ್ರೇರೇಪಿಸುವವಳು ಇವಳು. ಮತ್ತೆ ಗರುಡ ಶೇಷರ ಜನನಿ, ಗರುಡನಿಗೂ ಇವಳು ಅಮ್ಮ ಆಗ್ತಾಳೆ, ಶೇಷದೇವರಿಗೂ ಇವಳು ಮಾತೆ ಆಗ್ತಾಳೆ. ಯಾರ ಮಗಳು ಇವಳು? ನಿಮಗೆಲ್ಲ ಕುತೂಹಲ. ಸರಸ್ವತಿ ಯಾರ ಮಗಳು? ಜಗನ್ನಾಥದಾಸರು ಹೇಳ್ತಾರೆ, ಸಂಕರ್ಷಣ ಜಯಾತನುಜೇ. ಸಂಕರ್ಷಣ ರೂಪಿ ಪರಮಾತ್ಮ, ಪರಮಾತ್ಮನ ಪತ್ನಿ ಲಕ್ಷ್ಮಿಯ ರೂಪ ಜಯ ಅಂತೇಳಿ. ಸಂಕರ್ಷಣ ಹಾಗೂ ಜಯ ಈ ಭಗವಂತನ ಮಗಳು. ಸಂಕರ್ಷಣದ ಸುತೆಯವಳು, ಜಯ ಎಂಬ ಲಕ್ಷ್ಮಿಯ ಪುತ್ರಿಯವಳು. ಹಾಗಾಗಿ ಅಮ್ಮನ ಹೆಸರು ಹೇಳು ಅಂತ ಕೇಳಿದ್ರೆ ಸರಸ್ವತಿ, ನಮ್ಮಮ್ಮ ಜಯ ಅಂತ ಹೇಳ್ತಾರೆ. ಅಪ್ಪನ ಹೆಸರು ಏನು ಅಂತ ಕೇಳಿದ್ರೆ ಮೊದಲು ಶಾಲೆಯಲ್ಲಿ ಅಪ್ಪ ಅಮ್ಮನ ಹೆಸರು ಹಾಕ್ಬೇಕಲ್ಲ, ಅಪ್ಪ ಅಮ್ಮನ ಹೆಸರನ್ನು ಹಾಕಿದ್ದೆ ಮೊದಲು ಸರಸ್ವತಿ. ಸರಸ್ವತಿಯ ಪಾಠಶಾಲೆ ಆರಂಭವಾಯಿತು. ಅಲ್ಲಿ ಯಾರ ಹೆಡ್ ಮಿಸ್ ಕೇಳಿದ್ರು ಸರಸ್ವತಿಗೆ ಅಪ್ಪನ ಹೆಸರೇನು? ಸಂಕರ್ಷಣ ಅಂತ ಹೇಳಿದ್ರು. ಅಮ್ಮನ ಹೆಸರೇನು? ಜಯ ಅಂತ ಹೇಳಿದ್ರು. ನಿನ್ನ ಹೆಸರೇನು? ಸರಸ್ವತಿ ಅಂತ ಹೇಳಿದ್ರು. ಅಲ್ಲಿ ಕೇಳಿಬಿಟ್ರು ಗಂಡನ ಹೆಸರೇನು? ಬ್ರಹ್ಮ ಅಂತ ಮತ್ತೆ ಈಗ ಗಂಡ ಅಂತ ಹೇಳಿದ್ರು. ಶಾಲೆಯಲ್ಲಿ ಈಗಿನ ಶಾಲೆಗಳಲ್ಲಿ ಮೊದಲೇ ಗಂಡ ಬರೋದಿಲ್ಲ. ಸರಸ್ವತಿಯ ಶಾಲೆಯಲ್ಲಿ ಮೊದಲಿಗೆ ಯಾರು ಬಂದಾಗಿತ್ತು? ಅವಳ ಗಂಡ ಬಂದಾಗಿತ್ತು. ಅದಕ್ಕೆ ಅವಳನ್ನ ಬ್ರಾಹ್ಮಿ ಅಂತ ಕರೆದದ್ದು. ಹೀಗೆ ವಾಗಭಿಮಾನಿನಿ, ಕರಣ ನಿಯಾಮಕೆ, ಚತುರ್ದಶ ಭುವನ ಸನ್ಮಾನ್ಯೀ. 14 ಲೋಕಗಳಲ್ಲಿ ಅವಳು ಪೂಜ್ಯಳಾಗಿದ್ದಾಳೆ ಸರಸ್ವತಿ. ವಿದ್ಯಾಧನಂ ಸರ್ವಧನ ಪ್ರಧಾನ. ತಿಜೋರಿಯಲ್ಲಿರುವ ಧನ ಕಳ್ಳತನ ಆಗಿಬಿಟ್ರೆ ಖಾಲಿ ಆಗಿಬಿಡ್ತಾರೆ. ಹೃದಯ ಎಂಬ ತಿಜೋರಿಯಲ್ಲಿರುವ ವಿದ್ಯಾಧನ ನೀವೇನು ಮಾಡಿದ್ರು ಕಳ್ಳತನ ಮಾಡಲಿಕ್ಕೆ ಆಗೋದಿಲ್ಲ. ಅದು ಏನಾಗ್ತಾ ಇರ್ತದೆ? ಓದಿದಷ್ಟು ಅಧ್ಯಯನ ಮಾಡಿದಷ್ಟು ಅದು ಬೆಳೀತಾ ಹೋಗ್ತದೆ. ಹಾಗಾಗಿ ತಿಜೋರಿಯಲ್ಲಿರುವ ಧನ ಅದು ತಾತ್ಕಾಲಿಕ ಧನ. ಹೃದಯ ಎಂಬ ಕಪಾಟದಲ್ಲಿರುವಂತಹ ಧನ, ವಿದ್ಯಾಧನ, ಅದು ಶಾಶ್ವತ ಧನ. ಅದೇ ದಟ್ ಈಸ್ ಸರಸ್ವತಿ. ಅದೇ ಸರಸ್ವತಿ ದೇವಿ, ವಾಗ್ದೇವಿ. ಅವಳಿದ್ರೆ ಮಾತು ಬರ್ತದೆ, ಅದಕ್ಕೆ ವಾಗ್ದೇವಿ. ಅವಳಿದ್ರೆ ಏನಾದರೂ ನೋಡಿಲಿಕ್ಕೆ ಆಗ್ತದೆ. ಅವಳಿಲ್ಲ ಅಂದರೆ ಒಂದು ಅಕ್ಷರವೂ ಹೊರ ಹೊಮ್ಮೋದಿಲ್ಲ. ಹಾಗಾಗಿ ಅವಳನ್ನು ನೆನಪಿಸಿಕೊಂಡೇ ಮಕ್ಕಳಿಗೆ ಅಕ್ಷರಾಭ್ಯಾಸ ಅಂತ ಮಾಡಿಸ್ತಾರೆ. ಅನೇಕರಂತೂ ತನ್ಮಯತೆಯಿಂದ ಶ್ರದ್ಧೆಯಿಂದ ಪಾಚಕ ಕ್ಷೇತ್ರಕ್ಕೆ ಹೋಗಿ ವಾಸುದೇವ ಬರ ಅಕ್ಷರಗಳನ್ನು ಬರೆದ ಶಿಲಾ ಫಲಕದಲ್ಲಿ ಅಲ್ಲಿಯೇ ಏನು ಮಾಡ್ತಾರೆ, ಅಕ್ಷರಾಭ್ಯಾಸವನ್ನು ಮಾಡಿಸಿಬಿಟ್ಟು ವಾಗ್ದೇವಿ ಮತ್ತೆ ವಾಗ್ದೇವಿ ಪತಿ ಮುಖ್ಯ ಪ್ರಾಣದೇವರ ಅನುಗ್ರಹ ಆಗಲಿ ಮಕ್ಕಳಿಗೆ ಅಂತ ಹೇಳಿ ಈ ರೀತಿಯಾಗಿ ಅವರ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾರೆ. ಅದರಿಂದ ಇಂದು ವಸಂತ ಪಂಚಮಿ, ಸರಸ್ವತಿ ದೇವಿಯ ಅವತಾರದ ದಿವಸ. ಅದಕ್ಕೆ ಸರಸ್ವತಿ ಹೇಳಬೇಕು ಏನು, ಹ್ಯಾಪಿ ಬರ್ಡೇ, ನನಗೆ ಜನ್ಮೋತ್ಸವದ ಶುಭಾಶಯಗಳು ಸರಸ್ವತಿಗೆ ಅಂತ ಹೇಳಬೇಕು. ಈಗ ನೀನು ಹುಟ್ಟಿದಬ್ಬಕ್ಕೆ ಹೇಳ್ತೇವೆ ಇಲ್ಲ ಹ್ಯಾಪಿ ಬರ್ಡೇ ಅಂತ ಹೇಳ್ತೇವೆ. ಹಾಗೆ ಮಾತಾಜಿ ಸರಸ್ವತಿ ಮಾತೆಗೆ ಏನಂತ ಹೇಳಬೇಕು, ಜನ್ಮದಿನದ ಶುಭಾಶಯಗಳು. ಜನ್ಮದಿನ ಮಿದಂ ಐಕೃತ ಸಖೇ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಸರಸ್ವತಿ ದೇವಿಯ ಜನ್ಮದಿನದ ಶುಭಾಶಯಗಳು ಅಂತಂದ್ರೆ ನಮ್ಮ ಜನ್ಮ ಉದ್ಧಾರ ಆಗಲಿ ಅಂತ. ಅವಳನ್ನು ನೆನಪಿಸಿಕೊಂಡ್ರೆ ನಮ್ಮ ಜನ್ಮ ಏನಾಗ್ತದೆ, ಉದ್ಧಾರ ಆಗ್ತದೆ. ಹಾಗಾಗಿ ಮಧ್ವಾಚಾರ್ಯರ ಉತ್ಸವ ಒಂದಂದು ಹೆಂಡತಿಯನ್ನು, ಅವರ ಪತ್ನಿಯನ್ನು ಕೊಂಡಾಡಿದ್ದು ವಸಂತ ಪಂಚಮಿಯ ದಿವಸ ಕೊಂಡಾಡಿದ್ದು ಅದು ಸಮುಚಿತವಾಯಿತು. ತತ್ರಾಪಿ ಪಾಂಡಂಗಿಯವ್ರ ಮನೆಯಲ್ಲಿ ಸರಸ್ವತಿ ಬಹಳ ಕುಣಿದಾಡ್ತಾರೆ. ಗೊತ್ತಾಯ್ತಾ? ಬಹಳ ಕುಣಿದಾಡ. ನಿಮ್ಮನೇಲಿ ಕುಣಿದಾಡ್ಬೇಡಿ, ಹಿಂದಿನವರು ನಿಮ್ಮ ಇದರಲ್ಲಿ ಬಹಳ ಕುಣಿದಾಡ. ನಾಲಿಗೆಲ್ಲ ಕುಣಿದು 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 ತನ್ನ ತುರುಬಲ್ಲಿರುವ ಪುಷ್ಪಗಳೆಂಬ ಗ್ರಂಥಗಳನ್ನು ಸೃಷ್ಟಿ ಮಾಡಿದ್ದಾರೆ. ಸರಸ್ವತಿ ದೇವಿಯ ನರ್ತನ ಮಾಡಿದ ವಂಶ ಇದು. ಸರಸ್ವತಿ ದೇವಿಯಿಂದ ನರ್ತನ ಮಾಡಲ್ಪಟ್ಟ ವಂಶ. ಯಾಕಂದರೆ ಇವರ ವಿದ್ಯಾಧೀಶರಾಗಲಿ, ಆನಂದ ಭಟ್ಟಾರಕರಾಗಲಿ ಅವರೆಲ್ಲರೂ ಮಹಾಮಹಿಮರು. ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿದರು. ಶ್ರೀಮನ್ ನ್ಯಾಯಸುಧೆಗೆ ಟಿಪ್ಪಣಿಯನ್ನು ಬರೆದವರು. ಹಾಗಾಗಿ ಸರಸ್ವತಿಯ ಭೂಮಿ ಇದು. ಈ ವಂಶ ಅಂದರೆ ಸರಸ್ವತಿಯ ಭೂಮಿ.
ಹಾಗಾಗಿ ಅದಕ್ಕೆ ನಾನು ಹೇಳಿದೆ ಮುಂದಿನ ದಿನಗಳಲ್ಲಿ ಸರಸ್ವತಿ ಸೂತನಾಗಲಿ ಮಧ್ವಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡುವ ಶಕ್ತಿ ಬರಲಿ ಅಂತ ಪ್ರಾರ್ಥನೆ ಮಾಡಿ ಈ 5 ದಿವಸದ ಪಂಚಾಹನದ ಏನೋ ಒಂದು ಕಾರ್ಯಕ್ರಮ ಮಧ್ವಾಚಾರ್ಯರ ಉತ್ಸವ ಆಯೋಜನೆ ಮಾಡಿದ್ದೇವೆ. ಅದು ಪ್ರತಿ ವರ್ಷ ಮಾಡಿ ಅಂತ ಹೇಳಿಬಿಟ್ಟಿದ್ದೇವೆ. ತುಂಬ ಹಿಂದಿನ ದಿನಗಳಲ್ಲೆಲ್ಲ ಅಷ್ಟೋತ್ತರ ಮಂಡಳ ವತಿಯಿಂದ ವೈಭವದಿಂದ ಎಲ್ಲ ನಡೀತಾ ಇತ್ತು. ನಮಗೆ ಇನ್ನೂ ನೆನಪಿರ್ತದೆ. ಆ ನೆನಪು ಅದು ನೆನಪಾಗಿರಬೇಕು. ಆ ನೆನಪು ಇನ್ನೂ ಮುಂದುವರಿಯಬೇಕು. ಆ ದೃಷ್ಟಿಯಿಂದ ಇದೇ ಮನೆಯಲ್ಲಿ ಆಗಲಿ ಅಂತ ಪ್ರತಿ ವರ್ಷ ಆಗಲಿ ಅಂತ ಹೇಳಿದ್ದೇವೆ. ಆ ಪ್ರಕಾರ ನೀವು ಇದ್ರ ಮನಸ್ಸಲ್ಲಿ ಇಟ್ಕೊಂಬೇಡಿ. ಸರಸ್ವತಿಯ ಪ್ರೇರಣೆ ನೆನಪಿಟ್ಕೊಂಬೇಡಿ. ಪ್ರತಿ ವರ್ಷ ವಸಂತ ಪಂಚಮಿ ಆರಂಭ ಆಗಿಬಿಡುತ್ತೆ. ಇವತ್ತೇ ಹೇಳ್ಬಿಟ್ಟಿದೆ, ಮುಂದಿನ ವರ್ಷ ವಸಂತ ಪಂಚಮಿ ಮತ್ತೆ ಬಂದ್ಬಿಡಿ. ಹೀಗೆ ಇಷ್ಟು ಒಂದು ಆಚಾರ್ಯರ ಸೇವೆ ಆಗಲಿ ಅಂತ ಹೇಳಿ ಆರಂಭ ಮಾಡಿದ್ದೇವೆ. ಸುಮಧ್ವಜ ಪಾರಾಯಣ ಎಲ್ಲ ಆಗ್ತದೆ. ಮತ್ತೆ ನಾಳೆ ಮತ್ತೆ 6 ಗಂಟೆಗೆ ನಾನು ಬರ್ತೇನೆ. ಪಾರಾಯಣ ಮಾಡಿ ಮತ್ತೆ ಪ್ರವಚನ ಮಾಡಿ ಸಮರ್ಪಣೆ ಮಾಡಿ. ಶ್ರೀಕೃಷ್ಣ ಅರ್ಪಣ.